ಅಂಕಿತ ಹೋಗು ಅಂತ ಬೈತಾರೆ. ಅದೇ ಹತ್ರ ಇವನು ಏನ್ಬಿಟ್ಟು ಹೋದ್ರೆ ಹೆಂಗ್ ಬೈತಾರ? ಚಳಿ ಚಳಿ ತಾಳೇನು ಈ ಚಳಿಯ ಆಹಾ ಓಹೋ ಹೆಂಡತಿಯೇ ಬರುವೆಯ ನೀ ಸನಿಹ ಓಹೋ ಓಹೋ ನಾನೇ ಬರ್ತೀನಿರು. ಏನಯ್ಯ ನಿನ್ ಮನ್ಕಾಯಿ ಇವಾಗ ನಿಂಗ್ ಬರಬಾರ್ದು ಬರ. ನಿಮ್ಮ ಅವನ ಮುಂದೆ ನಿಮ್ಮ ಅಪ್ಪನ ಮುಂದೆ ಎಲ್ಲ ಹೇಳಿ ಒಡ್ಸಿ 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 ನನ್ ಕೆನ್ನೆ ಊದ್ಸಿ ನೀನು. ನಾನೇನ್ ಮಾಡ್ಬೇಕು ಅನ್ಕಂಡಿ? ಇವಾಗ ನೋಡಿದ್ರೆ ಚೆನ್ನಾಗಿ ಒಡ್ಸ್ಬಿಡುತ್ತೆ. ರಾತ್ರಿ ಆಯ್ತಂದ್ರೆ ಕಲ್ಪನಾ ಕಲ್ಪು ನೀನ್ ಕಲ್ಪು ಅನ್ಕಬತ್ತಿ. ಈಗ ನೋಡಿದ್ರ ಏನ್ ಬಿಟ್ಬಿಡ್ತಾಳ. ಏ ಅವ್ವ ಒಡಿ ಇನ್ನೇ ನೋಡಿ ನನ್ನ ನೆಂಟ್ರು ಕೊಡ್ಸಕ್ಕೆ ಕುಚ್ಚು 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 ಅಂತಿ. ಅವಾಗ ರಾತ್ರಿ ಹೊತ್ತು ಕುಚ್ಚು 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 ಆಗಿಕ್ಕಿಲ್ವಾ ನಿಂಗೆ? ಅದು ರಾತ್ರಿಗೆ ಬೆಳಿಗ್ಗೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಕ ತನಕ ಅತ್ತೆ ಮಾವತರ ಜೊತೆ ಜಗಳ ಆಡ್ತಿರ್ಬೇಕು. ಅವಾಗ್ಲೇ ಒಂಥರ ಎಂಟರ್ಟೈನ್ಮೆಂಟ್ ಸಿಗೋದು. ಇಲ್ಲ ಅಂದ್ರೆ ಸಿಗುತ್ತಾ? ನಿಮ್ ಅತ್ತೆ ನಿನ್ಗೆ ಹೊಡಿತಾ ಇರ್ಬೇಕು, ನಾನು ಅದನ್ನ ನೋಡ್ತಾ ಇರ್ಬೇಕು, ನಿಮ್ಮ ಮಾವ ನಿನ್ಗೆ ಬೈತಾ ಇರ್ಬೇಕು, ನಾನ್ ರಾತ್ರಿ ಬಂದ್ ನಿಂಗೆ ಸಮಾಧಾನ ಮಾಡ್ಬೇಕು. ಇದೆ ಸಂಸಾರ ಅಂತ. ಅಲ್ಲಕ ನನ್ನ ಮೆಂಟು ಕೊಡ್ತಾನೆ. ನೀನೇನ ಎಂದದ್ದು ಏನ್ ಅಂದದ್ ನೀನು? ನನ್ಗ ಆ ರೂಮ್ ಅಂದ್ರೆ ಪ್ರಪಂಚ. ನನ್ನ ರೂಮ್ ನ ಯಾರನ್ನೂ ಬಿಟ್ಟು ಕೊಡಕ್ಕಿಲ್ಲ ಹಂಗ ಹಿಂಗ ಅಂತ ಕತೆ ಕಟ್ಟಿದ್ದಲ್ಲ. ನಾನು ಅದನ್ನೇ ತಗೊಂಡೋಗ್ ನಮ್ಮ ಅತ್ತೆ ಜೊತೆ ಹೇಳಿ ಹೊಡೆದು ಬಿಟ್ಲಕ್ಕಲ್ಲ ನಿಮ್ಮ ಅವ್ವ ನನ್ಗ. ಅವಾಗ ತಮಾಷೆ ಮಾಡ್ತೀನಿ ನಾನು. ನೀನ್ ಅದನ್ನ ಸೀರಿಯಸ್ ಮಾಡ್ಕೊಬಿಟ್ರೆ ಈ ರೂಮಾಗ ಏನ್ ಕಮ್ಮಿ ಐತಿ? ನಾನು ನಿನ್ನ ಮಕ್ಕಳ ತಾನೆ. ಕೆಳಗ್ ಮಕ್ಕಂಡ್ರು ಮಕ್ಕಂಡಂಗೆ, ಮ್ಯಾಗ್ ಮಕ್ಕಂಡ್ರು ಮಕ್ಕಂಡಂಗೆ. ಯಾಕ ಮಕ್ಳಾಗಕ್ಕಿಲ್ವೇ? ಮ್ಯಾಗ್ ಮಕ್ಕಂಡ್ರೆ ಕೆಳಗ್ ಮಕ್ಕಂಡ್ರೆ ನೀನ್ ಹನುಮನ್ ಹೋಗಿ ದೊಡ್ಡ ದೊಡ್ಡ ಹೋಟ್ಲಾಗಿ ಹನಿಮನ್ ಮಾಡ್ಕೋಬೇಕೆ? ಯಾಕೆ ಇಲ್ಲಿ ಸಂಸಾರ ಮಾಡಿದ್ರೆ ಮಕ್ಳಾಗಲ್ವೇ? ಓಹೋ ನೀನು ಬಾರಿ ಇದ್ದೇ ಬಿಡಿ ಚಂದ್ರಬಿಲಿ. ನಿಂಗ್ ಒಂಥರ ಸುಮ್ಮನೆ ಕಣಯ್ಯ. ಅದು ರಾಣಿ ತರ ಇತ್ತು. ನಾನ್ ಮಹಾರಾಣಿ ತರ ಇದ್ದೆ ರೂಮಾಗ. ಕರ್ಕೊಂಬಂದ್ಬಿಟ್ಟು ಪಂಜರದೊಳಗ ಹಾಕ್ತಲ್ಲ ನನ್ನ. ಅದೇನೋ ನನ್ನ ಇಲ್ಲಿ ಎಣ್ಣೆ ಒಳಗ ಬಿಟ್ಬಿಟ್ಟಿರಿ. ಕೆಳಕ್ ಬೀಳುಮ ಅಂದ್ರೆ ಬೆಂಕಿ ಕೊತ್ತ ಕೊತ್ತ ಕುದಿತೈತಿ. ಎಣ್ಣೆ ಒಳಗೆ ಇರುಮ ಅಂದ್ರೆ ಕರ್ಕ ಸೀದಾ ಹೋಯ್ತೀನಿ. ಏನ ಮಾಡೋದು ಹೇಳಯ್ಯ ನನ್ನ? ಏನ್ ಮಾಡೋದು ಹೇಳಯ್ಯ? ಹೆಂಗಯ್ಯ ನನ್ಗ? ನಿನ್ಗೊಂಥರ ಆಟ. ಅದೇನೋ ಅಂತಾರಲ್ಲ ಬೆಕ್ಕಿಗೆ ಆಟ ಅಂತೆ, ಇಲ್ಲಿ ಫ್ರಾನ್ಸ್ ಅಂತ ಅಂತೆ. ಹಂಗ್ ಮಾಡ್ಕೊಂತೀನಿ ನನ್ ಜೀವನ ನೀನು. ಈಗ್ಲೂ ನೀನ್ ರಾಣಿ ನೀ ನಾನ್ ನಿನ್ ನೋಡ್ಕೊಳಕಿಲ್ಲ ಏನ? ನಾನು ಚಂದ ನೋಡ್ಕೊಂತೀನಿ ನೋಡು. ನಿಮ್ಮ ಅತ್ತೆ ಕೈಯಾಗ ಅವಾಗ ಓಡಿಸ್ತಿರ್ತೀನಿ, ನಿಮ್ಮ ಮಾವನ ಕೈಯಾಗ ಅವಾಗ ಬೈಸ್ತಿರ್ತೀನಿ. ರಾತ್ರಿ ಬತ್ತಂದ್ರೆ ಸಮಾಧಾನ ಮಾಡ್ತೀನಿ. ಹೆಗ್ಲ ಮೇಲೆ ಇದು ತೊಡೆ ಮೇಲೆ ಕಾಕೊಂಡ್ ಮಲ್ಗಿಸ್ತೀನಿ. ಇನ್ನೇನ್ ಬೇಕು? ಅಂತ ಇಂತ ಕಂಡು ಇಂತ ಕಂಡಬೇಕು ನಿಂಗೆ? ಆಡ್ಕಂತೀಯ ಕಣಯ್ಯ, ಆಡ್ಕ. ನಿನ್ಗೆ ಆಡ್ಕೊಳಂಗ್ ಐತಿ ಆಡ್ಕ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ಕ. ನಾನು ಅತ್ತೆ ಆಗ್ಲೇಬೇಕು. ನಾನು ದೊಡ್ಡೋಳ್ ಐತೀನಿ. ದೊಡ್ಡೋಳಾಗಿ ನನಗೂ ಹುಡುಗರು ಆಯ್ತವ. ಅವಾಗ ನಿಮ್ಮವ್ವ ಮುಚ್ಕೆ ಆಯ್ತವಲ್ಲ, ಮೂಲೆಕಾಕ ಒದಿತೀನಿ ನಿಮ್ಮವ್ವನ. ಏನಂದ ಬೋಸುಡ ನೀನು? ನಮ್ಮವನ್ ಮೂಲೆ ಕಾಕ ಓದಿತಿ? ನಡಿಯಮ್ಮಿ ಓದಿವಂತ ನಡಿ. ದರನೇ ಹೇಳ್ಕೊಂಡು ಹೋಗ್ತೀನಿ. ನಿನ್ ಯಾಕೋ ಸಲ್ಗೆಯಿಂದ ಮಾತಾಡೋಷ್ಟು ತಿಕ್ಕ ಅಟ್ಟಕ್ಕೆ ಹೋಗುತ್ತೆ ಕಮ್ಮಿ ನಿಂದ. ಬಾ ನಮ್ಮವನ್ ಮೂಲೆ ಕಾಕ ಓದಿತಿ ನಮ್ಮವನ್ನ ಬಾ. ಏನೋ ಬಂದ್ಬಿಡ್ತು ನನ್ ಗಂಡಿ ಬಾಗ. ನಮ್ಮ ಅತ್ತೆ ಮುಂದೆ ಹೇಳ್ಕೊಂಡು ಹೋಯ್ತದೆ. ಯವ್ವೋ ಬೇಡಪ್ಪೋ ಬೇಡ. ಈಕಿ ಕೈಯಾಗ ಹೊಡ್ಸ್ಕೊಂಡ್ ನಾನು ಏನ ಆಗ್ಬೇಕು ಮನುಷ್ಯರು. ಬೆಳಿಗ್ಗೆ ನೋಡಿದ್ರೆ ಯಾರ ಬಿರಿ ಹೊಡೆದವಳು, ಇವಾಗ ಹೊಡಿತಾಳ ನಮ್ಮ ಅತ್ತೆ. ಇನ್ನೊಂದ್ಕಿತ ಅಂತೀಯ ನಮ್ಮವಂಗ ಅಂತೀಯ? ಹೊಡಿತೀನಿ ಅಂತ ಅಂತೀಯ ಅನ್ನೀಗ? ಅನ್ನಮಿ ಅನ್ನ ಬೋಸೋಡಿಲ್ಲ ಹೊಡಿ ನಿನ್ನ. ಅನ್ನ ನಮ್ಮವಂಗ ಮೂಲೆಗೆ ಹಾಕೋದಿತ್ತಲ್ಲ ಮೂಲೆಗಾಕಿ ಕಾಲ್ ಮುರಿದು ಬಿಡ್ತೀನಿ. ರಾಕೇಶ ಇವನು ನಮ್ಮವನ್ನ ಒಡೆಯದಿರ್ಲಿ ಮುಟ್ ನೋಡು ಬಡ್ಡಿ ನೀನ. ನಡಿಯಮ್ಮಿ ಇವತ್ತು ನಮ್ಮವಂತ ಕೇಳ್ಕೊಯ್ತೀನಿ. ನಮ್ಮವಂಗ ಏನಂದ್ರೆ ನೀನೀಗ ನಾಯಿ ಗೊತ್ತಂಗ್ ಮೂಲೆಗೆ ಹಾಕೋದಿತಿ. ನಡಿ ಓದಿವಂತ ನಡಿಯೇ ನಡಿ. ನಾನ್ ನಿನ್ ಕಾಲ್ ಹತ್ಕೊಡ್ತೀನಿ. ಹೇಳ್ಬೇಡ ನೀನ್ ಕಾಲ್ ಹತ್ಕೊಡ್ತೀನಿ. ನೀನ್ ಸೇವೆ ಮಾಡ್ತೀನಿ. ನೀನ್ ಹೇಳ್ದಂಗ್ ಕೇಳ್ತೀನಿ. ನೀನು ನನ್ಗ ಮಹಾರಾಜ ಇದ್ದಂಗ. ನಾನ್ ನಿನ್ ಸೇವಕಿ ಇದ್ದಂಗ. ನನ್ಗ ಹೇಳ್ಬೇಡ್ರಿ ನಿಮ್ಮವ್ವಂಗ. ನನ್ನ ಏನ್ರನ್ನ ಬ್ಲಾಕ್ ಮೇಲ್ ಮಾಡಕ್ ಇವಾಗ ಒಂದ್ ಅಸ್ತ್ರ ಸಿಕ್ಸು. ಈಗಿನ ಬುಗ್ರಿ ಸುತ್ತಿಸ್ತೀನಿ ಈಗ ಐತಿ. ಬೊಡ್ಡಿ ಮಗನ ನನ್ಗೊಂದ್ ಆಲಿಕಲ್ಲ. ನಮ್ಮವ್ವ ಅದ ಅಂದಾಳ, ನಿಂಗೊಂದ್ ಎಡದ್ ಬಿಟ್ರ ನೀನೊಂದ್ ಎತ್ತು ಬಿಟ್ರ ನಿನ್ ಗಂಡ ನೀನ್ ಹೇಳ್ದಂಗ್ ಕೇಳ್ತಾನ ಅಂತೇಳಿ. ಫಸ್ಟ್ ಮಗಳ ಕಡೆ ಮಗ ಮಾಡ್ಕೊಳ್ಳೋ ಕಡೆ ನಿಗಾ ಕೊಡ್ತೀನಿ ಬೋಳಿ ಮಗನ. ಅವಾಗ ನಿಮ್ಮ ಅವ್ವನ್ನ ಮೂಲೆಗೆ ಹಾಕೋದಿತ್ತೀನಿ, ನಿನ್ನ ಮೂಲೆಗೆ ಹಾಕೋದಿತ್ತೀನಿ ಮಗನಪ್ಪ. ನಿನ್ಗೈತಿ ಏನು ಪಪ್ಪ ಅನ್ನೋದು? ನನ್ ಮಗ ಮಾತ್ರ ಪಪ್ಪ ಅನ್ಬೇಕು, ನೀನ್ ಅನ್ಬಾರ್ದು. ಮೊಚ್ಚ ಬಾಯಿ ಹೋಗುವಂತ ಕುತ್ಕೊಂಡ್ ಆಡೋದು. ಬಂದ್ಬಿಟ್ಟು ಪೆಪ್ಪೆ ಅನ್ಕಂದು ತಗೊಂಡು ಹೋಗಿ ಬಸುಡಿ. ಯಾಕಪ್ಪ ಇಷ್ಟೊಂದು ಕೆಮ್ಮು ಬರ್ತೈತಿ ಇವತ್ತು? ಜಾಸ್ತಿ ಆಗ್ಬಿಟ್ಟು ರಕ್ತ ಬಾಯಕ್ ರಕ್ತ. ನನ್ ಬಾಯಾಗ ರಕ್ತ ಬರ್ತೈತ. ನೇಹ ಯವ್ವ ನನ್ ಬಾಯಾಗ ರಕ್ತ ಬರ್ತೈತಿ ಕಡೆ. ಯವ್ವ ಸಮಾಧಾನ ಆಗಲ್ಲ. ಪಟ 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 ಅಂತ ಒಯ್ತಂತಿರ್ತಾನ. ಆ ಹೆಣ್ಮಗ ಸುಮ್ಮನೆ ಆರ ಹೆಣ್ಮಗೇನೋ ಅಳಿಸ್ತಾನ. ಅವ್ರ ಏನೋ ಅವ್ರ ಮೊಮ್ಮಗ ನಿಂತ ಎಲ್ಲೋ ಓದ್ಲು ತಿಂಡಿ ಪಂಡಿ ತಕೊಡಕ ಮೇಯಕ. ಈ ಹೆಣ್ಮಗಿಗೆ ಒಂದೇನು ತಂದು ಕೊಡಕಿಲ್ಲ ಮಾಡೋಕಿಲ್ಲ, ಸುಮ್ಮನೆ ಅಳಿಸ್ತಾನ ಅವಳೆ. ಯಾಕಾರ ಬೇಕಪ್ಪ ಇಂತ ಗಂಡ? ನನ್ಗ ನಿಜ ನನ್ನ ಜೀವನದಲ್ಲಿ ಇಂತ ಗಂಡ ಬೇಡವಾಗಿತ್ತು. ಅಯ್ಯೋ ನನ್ ಗಂಡಂಗೇನಪ್ಪ ಹಿಂಗಾಗ್ಬಿಟ್ಟೈತಿ? ನನ್ ಗಂಡ ತಿಂದ್ಬಿಟ್ಟವನ. ಕೈಯಾಗೆಲ್ಲ ರಕ್ತ ಐತಿ, ಬಾಯಾಗ
ಕೈಯೆಲ್ಲ ರಕ್ತ ಆಗೈತಿ. ಅಯ್ಯೋ ಇವ್ರಿಗೆ ಏನಾಯ್ತಪ್ಪ? ಅಯ್ಯೋ ರೀ ಅತ್ತೆ, ಅಯ್ಯೋ ಅಕ್ಕಪಕ್ಕ ಯಾರು ಇದ್ರೆ ಓಡ್ ಬರ್ರವ್ವ. ಅಯ್ಯೋ ನನ್ ಗಂಡನಿಗೆ ಏನಾಗ್ಬಿಟ್ಟೈತೆ, ಬರ್ರಿ ಬರ್ರಿ. ಅಯ್ಯೋ ಒಂದು ತಿಳಿತಿಲ್ವಲ್ಲಪ್ಪ. ಅಯ್ಯೋ ಈ ಹೆಣ್ಮಗ ಬೇರೆ ಅದಕ್ಕೆ ಆಗ್ತಿತ್ತು. ಅಯ್ಯೋ ಇವನ್ ಬೇರೆ ಬಿಟ್ಟು ಹಾಕ್ಬಿಟ್ಟಾನಲ್ಲಪ್ಪ. ಅಯ್ಯೋ ಒಂದು ತಿಳಿತಾನೆ ಇಲ್ಲ, ನನ್ಗೆ ಏನ್ ಮಾಡುದು, ಕೈ ಕಾಲ ಓಡ್ತಿಲ್ವಲ್ಲಪ್ಪ. ಯಾರವ್ರಪ್ಪ ಅಕ್ಕಪಕ್ಕ? ಜೋರಾಗಿ ಹೋಗು ಮಂದ್ರ. ಜಯಮಕ 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 ಪತಿಮಕ ಪತಿಮಕ. ಅಯ್ಯೋ ರೀ ಏನಾಯ್ತ್ರಿ ನಿಮ್ಗೆ, ಏನಾಯ್ತ್ರಿ, ಯಾಕ್ರಿ ಹಿಂಗಿದ್ರಿ? ಅಯ್ಯೋ ಯಾರು ಬರ್ರೋ, ಈ ತರ ಕಿರ್ತಿದೀನಿ, ಯಾರು ಕೇಳಿಸ್ತಿಲ್ವೋ? ಅಯ್ಯೋ ನನ್ಗಂತೂ ಭಯ ಆಯ್ತೈತಲ್ಲಪ್ಪ. ರೀ ಎದ್ದೇಳ್ರಿ ಮ್ಯಾಕ, ಎದ್ದೇಳ್ರಿ. ರೀ 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 ಕಂಟಿ ರೀ. ಅಯ್ಯೋ ಇದೇನ್ರಿ ಕೈ ನೋಡ್ಕೊಂಡು ಕುಂತೀರ? ರೀ ಇದೇನ್ರಿ ಬಾಯಿ ತುಂಬೆಲ್ಲ ರಕ್ತ ಬರ್ತೈತಿ, ಕೈಯಲ್ಲೆಲ್ಲ ರಕ್ತ ಆಗ್ಬಿಟ್ಟೈತಿ. ಅಯ್ಯೋ ಏನಾಯ್ತ್ರಿ ನಿಮ್ಗ? ಅಯ್ಯೋ ನನ್ನ ಹೆಣ್ಮಗ ನಾನು ಹತ್ತಿರ ನೋಡೋರಪ್ಪನ ಕುತ್ಕೊಂಡು ಅಳ್ತೈತಲ್ಲೋ. ಅಯ್ಯೋ ಭಗವಂತ ಏನಾಯ್ತಪ್ಪ ನನ್ ಗಂಡಂಗ? ಅಯ್ಯೋ ಯಾರು ಕಾಪಾಡಿ ಕಾಪಾಡಿ, ಯಾರು ಆಂಬುಲೆನ್ಸ್ ಫೋನ್ ಹಚ್ರು. ಅಯ್ಯೋ ನನ್ಗಂತೂ ಕೈ ಕಾಲ ಓಡ್ತಿಲ್ಲ, ನನ್ ಗಂಡಂಗ ಏನಾಯ್ತು? ಅವ್ನ್ ಕೈ ನೋಡ್ಕೊಂಡು ಹಂಗ ಮಕ್ಕಂಬಿಟ್ಟನ್. ರೀ ರೀ ಎದ್ದೇಳ್ರಿ ಎದ್ದೇಳ್ರಿ. ಅಯ್ಯೋ ಇದೇನೇ ನೇಹಮ್ಮ ನಿನ್ ಗಂಡಂಗ ಕೈಯಾಗ ಮೈಯಾಗೆಲ್ಲ ಬಾಯಾಗೆಲ್ಲ ರಕ್ತ ಬರ್ತೈತಲ್ಲಿ. ಅಯ್ಯೋ ಏನೈತೆ, ಕ್ಯಾನ್ಸರ್ ಬಂದ್ರೆ ಹಿಂಗಾಗುತ್ತೇನೆ. ಕೊನೆ ಸ್ಟೇಜು ಅಂತ ಬೇರೆ ಅಂದಿದೆ. ಈಗ ಹಾಸ್ಪಿಟ್ಲ್ಗೆಲ್ಲ ತೋರ್ಸ್ಕೊಂತಾರೆ, ಜೀವ ಮಗಕ್ಕೆ ಅದೇನೋ ಆಡಿ ಔಷಧಿ ತಗೋತಾವನೆ, ಕೊಂಚ ಕಮ್ಮಿ ಆಗದೆ ಅಂತಿದಲ್ಲೇ. ಈಗೇನೆ ಹಿಂಗೆ ರಕ್ತ ಕಕ್ಕತಾವನೆಲ್ಲ ಎಲ್ಲನೂ ಮೈಯಾಗೆಲ್ಲ. ಅಯ್ಯೋ ಏನ್ರಿ ಅದಕ್ಕೆ ಕಂಟಿ ಬಾಯಾಗೆಲ್ಲ ರಕ್ತ ಬರ್ತೈತಿ. ನಾನ್ ಇದೇನು ಹಿಂಗ್ ಕಿಚ್ಕೊಂಡಲ್ಲ ಯಮ್ಮ ನೇ ಅಮ್ಮ ಅಂದ್ಬಿಟ್ಟು ಅದಕ್ಕೆ ಕಟ್ಟಿ ಒಳಗೆ ಓಡ್ ಬಂದೆ. ಅಯ್ಯೋ ಬರೀ ಬರೀ ಯಾರು ಗಂಡು ಹೆಂಗಸ್ಕೊಂತ ಓಡ್ ತಿರ್ತಿಲ್ಲಲ್ಲ, ಅದಕ್ಕೆ ಓಡ್ ಬಂದೆ ನಾನು. ಅಲ್ಲಿ ಇದ್ರ ಕಡೆ ಆಗಿದ್ದೆ. ನಾನು ಅಲ್ಲಿ ಕೆಲಸ ಮಾಡ್ಕೊಂತ ಇದ್ದೆ, ಇದ್ರ ಕೆಲ್ಸನ ಯಾರು ಕೂಲಿ ಹಾಕೊಂಡ್ರೆ ಹೇಳಿದ್ರಿ, ಇವತ್ತು ಬಂದಿದೆ. ಇದೇನತ್ಗೆ ಇದು ಹಿಂಗ ವೈಕಂತ ಏನಿದು ರಕ್ತ ಐತೈತಿ ಬಾಯಾಗೆಲ್ಲ, ನೋಡಿದ್ರ ಭಯ ಐತೈತಿ ಅದ್ಗೆ. ಲೋ ಚೂರಿ ಚಿಕನ್ ಬಂದಿ ತೊಳೆದೈತೆ ನೋಡು, ಬದ್ಲು ಆಂಬುಲೆನ್ಸ್ ಫೋನ್ ಚಲ ಫೋನ್ ತಗೋ. ಯಾರ ಬತ್ತಾರಪ್ಪ ಪಟ್ ಪಟ್ ಬರೋಕನ್. ಅವ್ರು ಬಂದ್ ಕರ್ಕೊಂಡ್. ಅಯ್ಯೋ ಇವ್ನ್ಗೆ ಬಾಯಾಗ ಮೇಗೆಲ್ಲ ತಪ್ಪತೈತಿಕಲ್ಲ, ನನ್ಗಂತೂ ದೊಡ್ಡ ಭಯ ಐತಿಕಲ್ಲ. ಆಯನ್ ಮಗ ನೋಡಿದ್ರೆ ಎಳ್ಕೊಂಡ್ ಕೂತೈತಿ, ಅವಳಿಗೂ ಕೈ ಕಾಲು ಓಡ್ತಿಲ್ವಂತೆ. ಹಿಂಗ ಆಗ್ಬಿಟ್ಟಾರೆ, ಯಾರಿಗೂ ಕೈ ಕಾಲು ಓಡಕಿಲ್ಲ, ಹೋಗಲ್ಲ ಆಂಬುಲೆನ್ಸ್ ಫೋನ್ ಹಚ್ಚಲ್ಲ. ಅಯ್ಯೋ ಹೌದಾ, ಇರತ್ಗೆ ಫೋನ್ ಹಚ್ಬತ್ತೀನಿ. ಇರು ಇಲ್ಲಿ ನೆಟ್ವರ್ಕ್ ಸಿಗೋಕಿಲ್ಲ, ಹೊರಕ್ ಹೋಗಿ ಮಾಡ್ಬತ್ತೀನಿ. ಇರು ಫೋನ್ ಹಚ್ಬತ್ತೀನಿ. ಹಲೋ ಯಾವ ಊರ್ರಿ, ಯಾರ್ಗೇನಾಗೈತ್ರಿ, ಎದಕ್ ಫೋನ್ ಹಚ್ಚಿರಿ? ಹಲೋ ಹಲೋ ಹಲೋ. ಅಲ್ರಿ ಆಂಬುಲೆನ್ಸ್ ಸರ್, ನೀವು ಫಸ್ಟ್ ಹಲೋ ಅಂತ ಕೇಳ್ಬೇಕು. ನೀವೇನ್ ಯಾವ ಊರ್ರಿ, ಯಾರ್ಗೇನಾಗೈತ್ರಿ ಅಂತ ಕೇಳ್ತೀರಿ. ನಿಮ್ಗೆ ದಿನ ಏನ್ತಾವಲ್ಲ ಕೇಸ್ಗಳು ನೋಡಿ ನೋಡಿ ಅದನ್ನ ರೂಢಿ ಆಗ್ಬಿಟ್ಟೈತಿ. ನಮ್ ಗಾದಿನೂರಾಗ್ರಿ, ನಮ್ ಗಾದಿನೂರಾಗ ಅರ್ಚನಮ್ಮ ಇದ್ಲಲ್ಲ ಡಾಕ್ಟರ್ ಅಮ್ಮ, ಆಕೆ ಇದ್ರಾಗ ನಮ್ಮೂರಾಗೆ ಕೆಲಸ ಮಾಡ್ಕೊಂಡಿದ್ಲಲ್ಲ ಡಾಕ್ಟರ್ ಕೆಲಸ. ಅದೇ ಆಯಾ ಕೆಲಸ ಡಾಕ್ಟರ್ ಕೆಲಸ ಎರಡು ಮಾಡ್ತಿರ್ಲಿಲ್ಲ, ಏನು ಇಂಜೆಕ್ಷನ್ ಕೊಡೋದು. ಅವ್ರ ಮಗ ಕಂಟಿ ವೈದ್ಯಂಗ ಏನೋ ಕ್ಯಾನ್ಸರ್ ಅಂತಿದ್ರಲ್ಲ, ಆ ವೈದ್ಯ ಏನಪ್ಪಾ ಏನಂತೆ? ಆಂಬುಲೆನ್ಸ್ ಡ್ರೈವರ್ ಅವ್ನಿಗೆ ಅವನು ರಕ್ತ ಕಕ್ಕಬಿಟ್ಟವನೆ. ರಕ್ತ ಕಕ್ಕಂದು ಕೈಯಾಗ ಬಾಯಾಗ ಎಲ್ಲ ರಕ್ತ ಆಗ್ಬಿಟ್ಟೈತಿ. ಅದಕ್ಕೆ ನಿಮ್ಗೆ ಫೋನ್ ಹಚ್ಚಿ ಬರ್ರಿ ಬೇಗ, ಬರ್ರಿ ಕರ್ಕೊಂಡು ಹೋಗ್ರಂತೆ, ಬರೋಣ ಬರ್ರಿ ಬರ್ರಿ. ಹೌದೇ ಬಂದೆ ಇರಪ್ಪ, ಬಂದೆ. ಅಲ್ಲೇ ಬಂದೆ, ಮನೆ ತಗೊಂಡು ಗಾಡಿ. ಅಯ್ಯೋ ರೀ ನೀನೇನ್ರಿ ಕೈ ನೋಡ್ಕೊಂಡೆ ಮಕ್ಕಂಬಿಟ್ಟಿಯಾರ ನೀ. ಕಣ್ಬುಡಯ್ಯ ಮಾತಾಡಿ ಇಲ್ಲಿ. ಅಯ್ಯೋ ರೀ ನಿನ್ ಮಗಳು ಬೇರೆ ಎದ್ರುಟ್ಟುಗಳೇ, ನೀನ್ ಮಾತಾಡ್ರಿ ನನ್ಗಂತೂ ಕೈ ಕಾಲ ಓಡ್ತಿಲ್ರಿ. ರೀ ರೀ ಮಾತಾಡ್ರಿ. ಅಯ್ಯೋ ಆಂಬುಲೆನ್ಸ್ ಸ್ವಲ್ಪ ಬತ್ತಾರಂತ ಇರವ ಇಲ್ಲ ಪಕ್ಕದಲ್ಲಿ ಇರೋಂಗ ಅವ್ನ ಬತ್ತೀನಿ ಇರಪ್ಪ, ಒಂದ್ 5 ನಿಮಿಷ ಅಂದವನೆ ಬಂದ್ರೆ ಎತ್ಕೊಂಡು ಹೋಗ್ತಾರೆ. ಯೋಚನೆ ಮಾಡ್ಬಿಡಿರು, ಆಂಬುಲೆನ್ಸ್ ಬಂದ್ರೆ ಬೇಗ ಹಾಕೊಂಡು ಹೋಗ್ಬಿಡುವಂತ ಇರು. ಅಯ್ಯೋ ಮಾರಾಯ, ಕ್ಯಾನ್ಸರ್ ಬಂದು ಅದೆಲ್ಲ ಶಿವ ಮಗು ಕೊಟ್ಟು ತೋರ್ಸ್ಕೊಂಡ್ ಬಂದಿದ್ದಂತ ಹಾಸ್ಪಿಟ್ಲಕ. ಅದೇನೋ ಆಯುರ್ವೇದಿಕ್ ಮಾತ್ರ ಕೊಡ್ತಾರಂತ, ಕಮ್ಮಿ ಆಗುತ್ತೆ ಅಂತ ಅಂತಿದ್ದ. ಆದ್ರೆ ಈಗ ನೋಡ ಒಂಚೂರು ದಿಗ್ಲು ಪಗ್ಲು ಇಲ್ದಂಗ ರಕ್ತ ಪತ್ತ ಬಾಯಾಗ ಬಂದ್ಬಿಟ್ಟೈತೆ. ಈಡ್ತಿಂದ ಒಂದಿನಕ್ಕೂ ಬಂದಿದ್ದಿಲ್ಲ, ಈಗ ನೋಡ ಕೈಯಾಗ ಬಾಯಾಗಿಲ್ಲ ರಕ್ತ. ಅಯ್ಯೋ ಉದ್ದಿನ ಹುಡುಗರ್ಗಿ ಬಂತವಲ್ಲ ಹೆಂಗ ಅಲ್ಲಿ ನೋಡಿದ್ರ ಸಾವುಕಾರ ಮಗನು ಹಂಗ ಇದಾಗೋದ ಕ್ಯಾನ್ಸರ್ ಅದ್ರ ರೋಗ ಅನ್ಕಂಡು. ಇಲ್ಲಿ ನೋಡಿದ್ರ ಇವ್ರಿಗೂ 30-35 ವರ್ಷ 25 ವರ್ಷದೊಳಗಿನ ಮಕ್ಕ 20 ವರ್ಷದಿಂದ 35-40 ವರ್ಷದೊಳಗ ಏನ್ ಗೊತ್ತೈತಿ ಇದು? ಯಾಕಾರು ಗೊತ್ತೈತಿ ಒಂದು ಅರ್ಥ ಆಗೋಲ್ದು. ಯಾವ ಮಾತ್ರೆ ತಕ್ಕಂದ್ರಿಂದ ಬರತೈತಿ, ಯಾವ ಊಟ ತಿನ್ನೋದ್ರಿಂದ ಬರ್ತೈತಿ ಒಂದು ಅರ್ಥವಾಗೋಲ್ದು. ಅಯ್ಯೋ ಎಲ್ಲಾರು ಕ್ಯಾಂಪ್ ನಡೆಸಿ ಎಲ್ಲಾರು ಇದ್ ಮಾಡ್ಬೇಕಪ್ಪ. ಇವಾಗೆಲ್ಲ ಜಾಗೃತಿ ಮೂಡಿಸ್ತಾವ್ರೆ ಈ ಕ್ಯಾನ್ಸರ್ ಬಗ್ಗೆ. 30 ವರ್ಷ ತುಂಬದ್ಮ್ಯಾಗ ಎಲ್ಲಾರು ಮಾಡ್ಸ್ಕೊಳ್ರಿ ಅಂತ ಹೇಳಿ. ನನ್ಗ ಇವೆಲ್ಲ ನೋಡಿದ್ರೆ ಭಯ ಆಗ್ತಾವಪ್ಪ. ಏನೆಲ್ಲ ಹೇಳ್ತಿದ್ಯೆ? 30 ವರ್ಷ ಆದ್ಮೇಲೆ ಕ್ಯಾನ್ಸರ್ ಬರುತ್ತಂತೆ ಯಾರೆಲ್ಲ ಅಂದರು. ಲೋ ಚೂರು ಚಿಕ್ಕ, ನನ್ಗಂತ ಭಯ ಆಯ್ತೈತಿಕಲ್ಲ. ಇದ ಬಂದ್ಬಿಟ್ರ ಮನುಷ್ಯರು ಬೇಗ ಹೋಗ್ಬಿಡ್ತಾರ ಕಲೋ. ಇದು ಯಾಕಾರ ಬರುತ್ತೆ ಮನುಷ್ಯಗ ಅನ್ನಂಗೈತಿ. ಹೌದ್ರಿ, ಅದಕ್ಕೆ ಎಲ್ಲಾರ್ಗು ಬರ್ತಾವಂತ. ಅದು ಎಲ್ಲಾರ್ಗು ಅಲ್ಲ, ಅದೇನೋ ಮಾತ್ರೆಗಳು ಊಟದ್ದು ಜೀನ್ಸ್ ಅದೇನೇನೋ ಅಂತ ಇರ್ತಾವಂತ, ಅವಕ್ಕೆಲ್ಲ ಬರ್ತಿರ್ತಾವ ಅಂತ ನಾನು ಫೋನಾಗ ಸುಮಾರು ಸರ್ ನೋಡಿ. ಅವ್ರು ಇದ್ರವರೆಲ್ಲ ಅದ್ರ ಬಗ್ಗೆ ಜಾಗೃತಿ ಎಲ್ಲ ಮೂಡಿಸ್ತಿರ್ತಾರ. ನಾನ್ ಅದ್ರಾಗ ನೋಡಿದ್ನಲ್ಲ, ನಾನು ಅವಾಗ ಅನ್ಕೊಂಡು 35 ವರ್ಷ ಮೇಲ್ಪಟ್ಟವ್ರೆಲ್ಲ ಹೋಗಿ ಮಾಡ್ಸ್ಕೊಬೇಕಂತೆ. ಯಾಕಂದ್ರೆ ಕೂಲಿ ಕೆಲಸ ಇವು ಮಾಡ್ತಿರ್ತಾರಲ್ಲ ಅಂತವ್ರೆಲ್ಲ ಪ್ರತಿಯೊಬ್ರು ತೋರ್ಸ್ಕೋಬೇಕಂತ. ಇವಾಗೆಲ್ಲ ಅದ್ರ ಕ್ಯಾನ್ಸರ್ ಅನ್ನೋದು ಅದೇ ಹೆಂಗ್ ಬರ್ತದ ಅಂತ ಗೊತ್ತಿಲ್ಲ ಅಂತ. ಒಬ್ಬೊಬ್ರಿಗೆ ಗುಣಮುಖ ಆಗೈತಿ, ಆಗಿಲ್ಲ ಅಂತಲ್ಲ. ಫೈನಲ್ ಸ್ಟೇಜ್ ಬಂದು ವಾಸಿ ಆಗಿರೋರು ಅವ್ರ. ಒಬ್ಬೊಬ್ರಿಗೆ ಹಿಂಗ ಆಗ್ಬಿಟ್ಟೈತಿ ನೋಡ. ಆದ್ರೂ ಇಂತಿಂತ ವಯಸ್ಸಿಗೆ ಏನೇನ್ ಬರ್ತಾವ. ಈಗ ಹುಟ್ಟದ ಮಕ್ಳಿಗೆ ಶುಗರ್ ಬರ್ತಾವಂತೆ. ಇವು ಇಂತಿಂತವ್ಗೆ ಯಾವ್ಯಾವ ಏನೇನು ಅನ್ನೋದೇ ಒಂದು ಅರ್ಥ ಆಗೋಲ್ದು ನೋಡ್ರಿ. ಈಗಿನ ಕಾಲದೇ ವಿಸ್ಮಯ. ಇದು ಕಲ್ಕಿ ಕಾಲ ಅಂತಾರಲ್ಲ, ಹಂಗಾಯ್ತು. ಕಲ್ಕಿ ಬರಾಗ ಹಿಂಗಿರ್ತಾವಂತೆ. ಇಡೀ ಇದೇ ಪ್ರಪಂಚನೇ ನಾಶ ಮಾಡ್ಬೇಕಾರ ಕಲ್ಕಿ. ಹಿಂಗ ಇಂಥವೆಲ್ಲ ಆಗ್ತಾವಂತೆ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.